ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಜಯನಗರದಲ್ಲಿ 73 ವರ್ಷಗಳ ಭವ್ಯ ಇತಿಹಾಸ ಅಂತ್ಯವಾಗಿದೆ. ಟಿಬಿ ಡ್ಯಾಂ ಹಳೆ ಕ್ರಸ್ಟ್ ಗೇಟ್ಗಳು ಈಗ ಇತಿಹಾಸದ ಪುಟಕ್ಕೆ ಸೇರಿವೆ. ತುಂಗಭದ್ರೆ ಜಲಾಶಯದ 33 ಹಳೆಯ ಗೇಟ್ಗಳನ್ನು ತೆರವು ಮಾಡಲಾಗಿದೆ. ವಿಜಯನಗರದಲ್ಲಿ 73 ವರ್ಷಗಳ ಭವ್ಯ ಇತಿಹಾಸ ಇದೀಗ ಅಂತ್ಯವಾಗಿದೆ. ಟಿಬಿ ಡ್ಯಾಂನ ಹಳೆ ಕ್ರಸ್ಟ್ ಗೇಟ್ಗಳು ಈಗ ಇತಿಹಾಸದ ಪುಟಕ್ಕೆ ಸೇರಿವೆ. ತುಂಗಭದ್ರೆ ಜಲಾಶಯದ 33 ಹಳೆಯ ಗೇಟ್ಗಳನ್ನು ತೆರವು ಮಾಡಲಾಗಿದೆ. ವರ್ಷಗಳ ಕಾಲ ತುಂಗಭದ್ರೆಯ ನೀರನ್ನು ನಿಲ್ಲಿಸಿದ್ವು ಗೇಟ್ಗಳು. ಹಳೆ ಗೇಟ್ಗಳನ್ನು ಗುಜರಿಗೆ ಹಾಕಲಾಗಿದೆ. ಆದರೆ ಮಾರಾಟದ ಹಣ ಯಾರ ಪಾಲಿಗೆ ಅನ್ನೋದು ಸದ್ಯದ ಪ್ರಶ್ನೆ. ಬೈಬ್ಯಾಕ್ ಮೊತ್ತ ಏನಿದೆ ಅದನ್ನು ಜಲಾಶಯಕ್ಕೆ ಬಳಸಿ ಅಂತ ರೈತರು ಮನವಿಯನ್ನು ಮಾಡ್ತಿದ್ದಾರೆ. ಏನು ನಿಮಗೆ ಅಮೌಂಟ್ ಸಿಗುತ್ತೆ, ಗುಜರಿಗೆ ಹಾಕಿದ್ದೀರಾ, ಅದರಿಂದ ಬರುವಂತಹ ದುಡ್ಡನ್ನು ಮತ್ತೆ ಈ ಡ್ಯಾಮ್ನ ಅಭಿವೃದ್ಧಿಗಾಗಿ ಬಳಸಿ ಅಂತ ರೈತರು ಮನವಿಯನ್ನು ಮಾಡ್ತಿದ್ದಾರೆ. GST ಹೊರತುಪಡಿಸಿ 27 ರೂಪಾಯಿ 50 ಪೈಸೆಗೆ 1 kg ಅಂತೆ ಬೈಬ್ಯಾಕ್ ಹಣ ಸಿಗುತ್ತೆ. ಈ ಹಣವನ್ನು ಏನು ಮಾಡ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಯಾರ ಪಾಲಿಗೆ ಹೋಗುತ್ತೆ ಇದು ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ಹೀಗಾಗಿ ಈ ಬೈಬ್ಯಾಕ್ ಹಣ ಏನಿದೆ 1 kgಗೆ 27 ರೂಪಾಯಿ, ಇದನ್ನು ಮತ್ತೆ ಡ್ಯಾಮ್ನ ಅಭಿವೃದ್ಧಿಗೆ ಬಳಸಿ ಅಂತ ರೈತರು ಮನವಿಯನ್ನು ಮಾಡ್ತಿದ್ದಾರೆ. 2024 ಆಗಸ್ಟ್ 10ರಂದು 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋದ ಬಳಿಕ ಎಲ್ಲ ಗೇಟ್ಗಳನ್ನು ತೆರವು ಮಾಡಿ ಅಂತ ತಜ್ಞರು ಹೇಳಿದರು. ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡು ಅವರ ಆದೇಶದ ಮೇರೆಗೆ ಅಥವಾ ಸೂಚನೆಯ ಮೇರೆಗೆ 73 ವರ್ಷಗಳ ಹಳೆಯ 33 ಗೇಟ್ಗಳ ತೆರವಿಗೆ ಸೂಚನೆಯನ್ನು ನೀಡಿದ್ರು. ಇದೀಗ ಆ ಕಾರ್ಯಾಚರಣೆ ನಡೀತಾ ಇದೆ. ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ರೈತರ ಜೊತೆ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ನಾವಿವತ್ತು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿದ್ದೀವಿ. ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳನ್ನ ಈಗ ರಿಮೂವ್ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ 2024ರ ಮಧ್ಯರಾತ್ರಿ ಆಗಸ್ಟ್ 11ನೇ ತಾರೀಕು ಆ ಒಂದು 19ನೇ ಕ್ರಸ್ಟ್ ಗೇಟ್ ಏನು ನೀರಿನ ರಭಸಕ್ಕೆ ಕೊಚ್ಚಿ ಹೋಗುತ್ತೆ, ಅದಾದ ನಂತರ ಕೂಡ ಆ ಕ್ರಸ್ಟ್ ಗೇಟ್ಗಳನ್ನ ಬದಲಾಯಿಸಬೇಕು ಅನ್ನುವಂಥದ್ದು ಕೂಡ ಬಹಳ ಒತ್ತಾಯ ಕೂಡ ಕೇಳಿ ಬರ್ತಾ ಇತ್ತು. ಅದೇ ನಿಟ್ಟಿನಲ್ಲಿ ಕೂಡ ಡ್ಯಾಮ್ ತಜ್ಞರಾದಂತಹ ಕನ್ನಯ್ಯ ನಾಯ್ಡು ಅವರು ಕೂಡ ಡ್ಯಾಮ್ಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅಂದ್ರೆ ಅಧಿಕಾರಿ ವರ್ಗಕ್ಕೆ ಕೂಡ ಹಾಗೂ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ರು, ಆ 33 ಕ್ರಸ್ಟ್ ಗೇಟ್ಗಳನ್ನ ಬದಲಾಯಿಸಬೇಕು, ಇಲ್ಲ ಅಂತ ಹೇಳಿದ್ರೆ ಆ ತುಂಗಭದ್ರಾ ಜಲಾಶಯಕ್ಕೆ ಗಂಡಾಂತರ ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ರು. ಅದಾದ ನಂತರ ಸರ್ಕಾರ ಎಲ್ಲೋ ಒಂದ್ ಕಡೆ ಎಚ್ಚೆತ್ತುಕೊಂಡಿದೆ. ಒಂದ್ ಕಡೆ ತುಂಗಭದ್ರಾ ಆಡಳಿತ ಮಂಡಳಿ ಮತ್ತು ಏನು 3 ರಾಜ್ಯಗಳಿಗೆ ಸೇರಿರ್ತಕ್ಕಂಥ ಈ ತುಂಗಭದ್ರಾ ಆಡಳಿತ ಮಂಡಳಿ ಏನಿದೆ ಆ ಎಲ್ಲ ಅಧಿಕಾರಿ ವರ್ಗಕ್ಕೂ ಕೂಡ ಸೂಚನೆ ಕೊಟ್ಟಾದ ನಂತರ ಆ ಕ್ರಸ್ಟ್ ಗೇಟ್ಗಳನ್ನ ಬದಲಾಯಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಬಹುತೇಕ ಈಗ ತುಂಗಭದ್ರಾ ಜಲಾಶಯದ ಒಂದಿಷ್ಟು ಗೇಟ್ಗಳು ಕೂಡ ಬದಲಾಗಿದ್ದಾವೆ, ಹೊಸ ಗೇಟ್ಗಳನ್ನು ಕೂಡ ಕೂಡಿಸಲಾಗಿದೆ. ಆದ್ರೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಆ ಕ್ರಸ್ಟ್ ಗೇಟ್ಗಳನ್ನ ಬದಲಾಯಿಸುವಂತ ಸಂದರ್ಭದಲ್ಲಿ ಆ ರಿಮೂವ್ ಮಾಡಿರ್ತಕ್ಕಂಥ ಗೇಟ್ಗಳನ್ನ ಕೂಡ ನಾನು ತೋರಿಸ್ತಾ ಇದ್ದೀನಿ. ಆ ರಿಮೂವ್ ಮಾಡಿರ್ತಕ್ಕಂಥ ಗೇಟ್ಗಳು ಅಂದ್ರೆ ರಾ ಮಟೀರಿಯಲ್ಸ್ ಅಂತ ನಾವೇನ್ ಹೇಳ್ತೀವಿ, ಈ ಗೇಟ್ಗಳನ್ನ ಆ ಕಬ್ಬಿಣದ ತುಂಡುಗಳನ್ನ ಈಗ ಬೈಬ್ಯಾಕ್ ಮಾಡ್ತಕ್ಕಂಥದ್ದು ಕೂಡ ನಡೀತಾ ಇದೆ. ಅಂದ್ರೆ ಟೆಂಡರ್ ಪ್ರೋಸೆಸ್ ಕೂಡ ನಡೀತಾ ಇದೆ. ಅದರಲ್ಲಿ ಹಿಂದೂಸ್ತಾನ್ ಆಗಿರ್ಬೋದು, ನಾರಾಯಣ ಸ್ಟೀಲ್ಸ್ ಆಗಿರ್ಬೋದು ಮತ್ತು ಜಿಂದಾಲ್ ಆಗಿರ್ಬೋದು 3 ಕಂಪನಿಗಳು ಕೂಡ ಒಂದು ಬೈಬ್ಯಾಕ್ ಮಾಡ್ಲಿಕ್ಕೆ ಮುಂದಾಗಿದೆ. ಆದ್ರೆ ಈ ಎಲ್ಲಾ ಮಟೀರಿಯಲ್ಸ್ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಅಂದ್ರೆ ಹಣವನ್ನ ಯಾವುದಕ್ಕೆ ಬಳಕೆ ಮಾಡ್ತಾರೆ, ಇದು ಸರಿಸುಮಾರು ಒಂದು 18 ರಿಂದ 20 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಅನ್ನುವಂಥದ್ದು ಕೂಡ ಅಂದಾಜನ್ನು ಕೂಡ ಮಾಡಲಾಗಿದೆ. ಆದ್ರೆ ಈ ಒಂದು ಹಣ ಅಂದ್ರೆ ಈ ಕಬ್ಬಿಣದ ತುಂಡುಗಳನ್ನ ಮಾರಾಟ ಆದಂತ ಹಣ ಯಾವುದಕ್ಕೆ ಬಳಕೆ ಆಗುತ್ತೆ ಅನ್ನೋದೇ ಅನುಮಾನಾಸ್ಪದವಾಗಿರ್ತಕ್ಕಂಥದ್ದು. ಇದೇ ವಿಚಾರವಾಗಿ ಮಾತಾಡ್ಲಿಕ್ಕೆ ನಮ್ಮ ಜೊತೆ ರೈತ ಸಂಘಟನೆಯ ಮುಖಂಡರು ಕೂಡ ಇದ್ದಾರೆ. ಸೋಮಣ್ಣ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸೋಮಣ್ಣ ಅವರೇ, ಈಗ ಈ ಗೇಟ್ಗಳನ್ನ ಬದಲಾವಣೆ ಮಾಡಲಾಗ್ತಾ ಇದೆ. ಆ ಬದಲಾವಣೆ ಮಾಡುವಂತ ಸಂದರ್ಭದಲ್ಲಿ ಈ ಕಬ್ಬಿಣದ ತುಂಡುಗಳು ಅಂದ್ರೆ ಗೇಟ್ನ ತುಂಡುಗಳನ್ನ ಬೈಬ್ಯಾಕ್ ಮಾಡ್ಲಿಕ್ಕೆ ಒಂದಿಷ್ಟು 3 ಕಂಪನಿಗಳು ಮುಂದಾಗಿದ್ದಾವೆ. ಆ ಹಣ ಯಾವುದಕ್ಕೆ ಬಳಕೆ ಆಗುತ್ತೆ ಅನ್ನೋದೇ ಅನುಮಾನ ಇದೆ. ಏನ್ ಹೇಳ್ತೀರಾ ಈ ವಿಚಾರ? ಇದು ನೀವು ಕೇಳೋ ಪ್ರಶ್ನೆ ಬಹಳ ಸಂತೋಷವಾದ ಪ್ರಶ್ನೆ. ಯಾಕಂದ್ರೆ ಇವತ್ತು ಟಿವಿ ಬೋರ್ಡಿನ ಮಂಡಳಿ ಈ ಕಬ್ಬಿಣವನ್ನ ಎಲ್ಲಿಗೆ ಮಾಡ್ತಾ ಇದೀರಿ, ಯಾರಿಗೆ ಟೆಂಡರ್ ಕರೆದಿದ್ರಿ, ಯಾವ ಗುಜರಿಯರಿಗೆ ಕರೆದಿರಿ ಅನ್ನೋದನ್ನ ಮಾಹಿತಿಯನ್ನ RO ರೆಡ್ಡಿ ಅವರು ಸಂಪೂರ್ಣವಾಗಿ ಸಾರ್ವಜನಿಕರ ಮುಂದೆ ಮಾಧ್ಯಮದಲ್ಲಿ ತಿಳಿಸ್ಬೇಕು. ಯಾಕಂದ್ರೆ ಇದು ನಮ್ಮ ರೈತರದು, ಸಾರ್ವಜನಿಕರದು. ನೀವೇನಾದ್ರೂ ಆಡಳಿತ ಮಂಡಳಿ ತಿಳಿಸಿಲ್ಲಪ್ಪ ಅಂತಂದ್ರೆ ನಾವು ರೈತರು ನೇರವಾಗಿ ಬಂದು ಇಲ್ಲೇ ಡ್ಯಾಮಿನ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ಇದು ನಮ್ಮ ಸಾರ್ವಜನಿಕರ ದುಡ್ಡು. ಇದು ಇವರು ಅಕಸ್ಮಾತ್ ಇವ್ರಿಗೆ ಟೆಂಡರ್ ಆಗಿದಾ, ಈ ಟೆಂಡರ್ ದುಡ್ಡು ಯಾವ್ದು ಇದಕ್ಕೆ ಬಳಸಿದಿರಾ ಅಥವಾ ಈ ಕೆಬ್ಬಣ ಕರೆಸಿ ಏನಾದ್ರು ಈ ಕೆಬ್ಬಣ ಕೊಡ್ತಿದ್ದೀರಾ, ಅದನ್ನ ಮಾಹಿತಿಯನ್ನ ಸರ್ಕಾರ ನಮಗೆ ತಿಳಿಸ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ರೈತ ಸಂಘ ಇದನ್ನ ಒಪ್ಪೋದಿಲ್ಲ ಅಂತ ಹೇಳಿ ಈ ಮೂಲಕ ತಿಳಿಸ್ಬೇಕಾಗ್ತದೆ. ಅದ್ರ ಜೊತೆಗೆ ಸರ್ಕಾರಕ್ಕೆ ಇನ್ನೊಂದು ಮಾತು ಏನಂತಂದ್ರೆ,
ಈಗ ಆಲ್ರೆಡಿ ಗೇಟ್ ಅಳವಡಿಕೆಯಲ್ಲಿ ಸ್ವಲ್ಪ ವಿಫಲ ಆಗ್ತದೆ. ಆದಷ್ಟು ಬೇಗ ಇದೇ ಬೆಳೆಗೆ ಕೊಟ್ಟು ಸರಿ ಮಾಡಬೇಕು. ಇಲ್ಲ ಅಂದ್ರೆ 12,000 ಕೋಟಿಯಷ್ಟು ವಹಿವಾಟು ಇರ್ತಕ್ಕಂಥ ರೈತರಿಗೆ ಪ್ರಾಬ್ಲಮ್ ಆಗ್ತದೆ. ಈ ಮೂಲಕ ಕಡ್ಡಾಯವಾಗಿ ನಾನು ನಿಮಗೆ ಎಚ್ಚರಿಕೆಯನ್ನು ರೈತ ಸಂಘ ತಿಳಿಸ್ತದೆ. ಇದು ರೈತ ಸಂಘಟನೆ ಮುಖಂಡರಾದಂತ ಸೋಮಣ್ಣ ಅವ್ರ ಮಾತು. ಈಗ ಏನು ಕ್ರಸ್ಟ್ ಗೇಟ್ ನ ತುಂಡುಗಳು, ಏನು ಕಬ್ಬಿಣದ ತುಂಡುಗಳು ನಮ್ಮ ಈ ಭಾಗದಲ್ಲಿ ಎಡಭಾಗದಲ್ಲಿ ಕಾಣ್ತಾ ಇದಾವೆ, ಈ ಎಲ್ಲಾ ಗೇಟ್ಗಳನ್ನು ಕೂಡ ಅಂದ್ರೆ ಕ್ರಸ್ಟ್ ಗೇಟ್ ನ ತುಂಡುಗಳನ್ನ ಮಾರಾಟ ಮಾಡ್ತಕ್ಕಂತ ಸಂದರ್ಭದಲ್ಲಿ ಆ ಹಣವನ್ನ ಯಾವುದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ರಿ ಅನ್ನುವಂತ ವಿವರವನ್ನ ರೈತ ಸಂಘಟನೆಯವರು ಕೂಡ ಕೇಳ್ತಾ ಇದ್ರೆ. ಹಾಗಾಗಿ ಆ ಹಣವನ್ನ ಒಂದು ರೀತಿಯಲ್ಲಿ ಬಳಕೆ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಬೇರೆ ರೀತಿಯಾಗಿ ಬಳಕೆ ಮಾಡಬಾರ್ದು. ಅದರ ಲೆಕ್ಕವನ್ನ ಕೊಡಬೇಕು, ರೈತರಿಗೆ ಕೊಡಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಆ ಹಣವನ್ನ ಬೇರೆ ರೀತಿಯಾದ ಕಾರ್ಯಗಳಿಗೆ ಬಳಸಬಾರ್ದು, ಡ್ಯಾಮ್ ಕಾರ್ಯಗಳಿಗೆ ಮಾತ್ರ ಮೀಸಲಿಡಬೇಕು ಅನ್ನುವಂತಹ ಮಾತುಗಳನ್ನ ರೈತ ಸಂಘಟನೆ ಮುಖಂಡರು ಹೇಳ್ತಾ ಇರ್ತಕ್ಕಂಥದ್ದು. ಮಂಜುನಾಥ್, ವಿಜಯನಗರದಿಂದ ಮಂಜುನಾಥ್, ಜೀಕರಣ ನ್ಯೂಸ್, ವಿಜಯನಗರ.